ಹಲೋ, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಭೂಮಿ ವ್ಲಾಗ್ಸ್. ನಾನಿವತ್ತು ಚೋಲಾ ಭಟೂರೆ 2 ಟೈಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಚೋಲೆ ಅಂದರೆ ಕಬ್ಬು ಕಡಲೆನ ಕುಕ್ಕರಿಗೆ 1 ವಿಷಲ್ ಅಷ್ಟೇ ಕೂಗಿಸ್ಕೊಬೇಕು. ತುಂಬ ಕೂಗಿಸ್ಕೊಂಡ್ರೆ ಮೆತ್ತಗಾಗುತ್ತೆ. ಅದೇ ಕಬ್ಬು ಕಡಲೆನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಬೇಕು. ಇನ್ನು ಟೊಮೆಟೊ ಪ್ಯೂರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ಚಿಲ್ಲಿ ಪೌಡರು, ಚಾಟ್ ಮಸಾಲ, ಧನಿಯಾ, ಕೊರಿಯಾಂಡರು, ಚಿಲ್ಲಿ, ಆನಿಯನ್ನು, ಟೊಮೆಟೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಕಡಾಯಿನ ಒಲೆ ಮೇಲೆ ಇಟ್ಕೊಬೇಕು. ಪ್ಯಾನಿಗೆ ಸ್ವಲ್ಪ ಆಯಿಲು, ಸ್ವಲ್ಪ ಬಟರ್ ಹಾಕಿ ಅದು ಸ್ವಲ್ಪ ಫುಲ್ ಕರಗಿದ ತಕ್ಷಣ ಜೀರಾ, ನಿಮಗೆ ಇಷ್ಟ, ನಮಗೆ ತುಂಬ ಇಷ್ಟ ಜೀರಾ ಅಂದರೆ ಸೊ ಹಾಕಿದ್ದೀನಿ. 1 ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕಿ ಘಮ ಆಗಲೇ ಬರುತ್ತೆ. ಇದಾಕಿ ಒಂಚೂರು ಫ್ರೈ ಆದ ತಕ್ಷಣ ಆನಿಯನ್ ಹಾಕಿ ಅದನ್ನು ಚೂರು ಗೋಲ್ಡನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಆನಿಯನ್ ಗೋಲ್ಡನ್ ಆದಮೇಲೆ ನಾವು ಗೋಡಂಬಿನ ಹಾಕ್ಕೊಬೇಕು. ಗೋಡಂಬಿನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಗೋಲ್ಡ್ ಆದ ತಕ್ಷಣ ನಾವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಬೇಕು. ಇವಾಗ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ನೀವು ಏನಾದರೂ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ಟಿರ್ ಮಾಡಿದ ತಕ್ಷಣ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಏನು ನಾವೇ ತಯಾರಿಸ್ಕೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡಿ ಆ ಮಸಾಲ ಜೊತೆಗೆ ಫ್ರೈ ಮಾಡಬೇಕು. ಇದು ಫ್ರೈ 2 ಮಿನಿಟ್ಸ್ವರೆಗೂ ನೀಟಾಗಿ ನಿಧಾನಗತಿಯಲ್ಲಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆನಿಯನಿಗೆ ನೀಟಾಗಿ ಹತ್ಕೊಳ್ಳೋ ಥರ. ಇದಾದ ತಕ್ಷಣ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಇದು ಟೊಮೆಟೊ ಪ್ಯೂರಿ ಫುಲ್ ಎಲ್ಲ ನಾವೇನು ಆನಿಯನ್ ಹಾಕಿರ್ತೀವಲ್ಲ ಅದೆಲ್ಲದಕ್ಕೂ ನೀಟಾಗಿ ಹತ್ಕೊಳ್ಳೋವರೆಗೂ ನೀಟಾಗಿ ಸ್ಟಿರ್ ಮಾಡಿಕೊಂಡು 2 ಮಿನಿಟ್ಸ್ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಈಗ ನಮಗೆ ಏನೇನು ಪೌಡರ್ಸ್ ಬೇಕು, ಗರಂ ಮಸಾಲ, ಧನಿಯಾ ಹಾಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ, ನಾನು 1 ಚಮಚ, ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ಇವಾಗ ಸ್ವಲ್ಪ ಟರ್ಮರಿಕ್ ಅರಿಶಿನ ಹಾಕಿ ಈ ಎಲ್ಲ ಮಸಾಲಾನು ಆನಿಯನ್ ಜೊತೆಗೆ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಹಾಕ್ಕೊಬೇಕು. ಇವಾಗ ಏನು ನಾವು ಕಾಬೂಲ್ ಕಡಲೆದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದು ಮಿಕ್ಸ್ಚರ್ನ ಇವಾಗ ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ ಆಗೋ ಥರ ನೀಟಾಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡಿ ಹಾಗೆ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ನೀಟಾಗಿ ಬ್ಲೆಂಡ್ ಆಗೋವರೆಗೂ ಇದನ್ನು ಕುದಿಸ್ಬೇಕು. ಇದೆಲ್ಲ ನೀಟಾಗಿ ಕುದ ತಕ್ಷಣ ಇವಾಗೇನು ನಾವು ವಿಷಲ್ ಮಾಡಿಸ್ಕೊಂಡಿರ್ತೀವಿ, 1 ವಿಷಲ್, ತುಂಬ ಬೇಯಿಸಬಾರ್ದು. ಇದನ್ನು ಕಾಬೂಲನ್ನ ಇವಾಗ ಆ್ಯಡ್ ಮಾಡಿಬಿಟ್ಟು ಸೊ ಇದನ್ನು ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮೇಲೆ ಕೊರಿಯಾಂಡರ್ ಕೊತ್ತಂಬರಿನ ನಮಗೆ ಇಷ್ಟವಾದಷ್ಟು ಹಾಕ್ಕೊಂಡು ಮುಚ್ಚಿ ಬಿಡಬೇಕು 2 ಮಿನಿಟ್ಸ್. ಇದು ಫುಲ್ ಕುದ್ದಾದ್ಮೇಲೆ ಸೂಪರ್ ಆ್ಯಂಡ್ ಟೇಸ್ಟಿಯಸ್ಟ್ ಚೋಲೆ ರೆಡಿ ಆಯಿತು. ಈಗ ಭಟೂರೆಗೆ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ನಾವು ಕಲಸೋ ಹಿಟ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿರಬೇಕು. ಇವಾಗ ಸಣ್ಣ ಪೇಣಿ ರವೆಗೆ ಮೊಸರು ಹಾಕಿ 1 10 ನಿಮಿಷ ನೆನೆ ಬಿಟ್ಟು ಆಮೇಲೆ ನಮಗೆ ಬೇಕಾದ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡು ಈಗ ಥರದ ಚೋಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಏನು ನಾವು ಪನ್ನೀರಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಆನಿಯನ್, ಚಿಲ್ಲಿ, ಟೊಮೆಟೊ, ಕೊರಿಯಾಂಡರ್, ಗೋಡಂಬಿ, ಜೀರಿಗೆ, ಸ್ಪೈಸಸ್ಸು, ಕಸ್ತೂರಿ ಮೆಂತಿ, ಧನಿಯಾ ಆ್ಯಂಡ್ ಮೊಸರು ಎಲ್ಲದು ಬೇಕಾಗುತ್ತೆ. ಇವಾಗ ಒಂದು ಪ್ಯಾನಿಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಕಸ್ತೂರಿ ಮೆಂತಿ ಇದನ್ನೆಲ್ಲದೂ ಚೂರು ಆಯಿಲಿಗೆ ಫ್ರೈ ಆದ ತಕ್ಷಣ ಜಿಂಜರ್ ಗಾರ್ಲಿಕ್ ಹಾಕಬೇಕು. ಸ್ವಲ್ಪ 2 ತುಂಬ ಜಾಸ್ತಿ ಹಾಕಬಾರ್ದು, ಖಾರ ಆಗುತ್ತೆ. ಆವಾಗ ಮೆಣಸಿನ್ಕಾಯಿ ಹಾಕಿಬಿಟ್ಟು ಇವಾಗ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬರೋ ಥರ ನೀಟಾಗಿ ಬೇಯೋ ಥರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೀಟಾಗಿ ಇದು ಹೆಂಗೆ ಫ್ರೈ ಮಾಡ್ತೀವೋ ನಮಗೆ ಅಷ್ಟು ಇದು ಟೇಸ್ಟಿಯಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನೀಟಾಗಿ ಇದೆಲ್ಲದು ಬೆಂದಾದಮೇಲೆ ನಾವಿವಾಗ ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದು ಫುಲ್ ನೀಟಾಗಿ ಮೆತ್ತಗೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಮೇಲೆ ಜೀರಿಗೆ, ನೀವು ಆಯಿಲಲ್ಲಿ ಆದರೂ ಹಾಕೊಬೋದು, ಇಲ್ಲಾದರೂ ಹಾಕೊಬೋದು. ಇದು ಯುವರ್ ಚಾಯ್ಸ್, ನಿಮಗೆ ಯಾವಾಗ ಬೇಕಾದರೂ ಹಾಕೋಬೋದು. ಇದೆಲ್ಲದು ನೀಟಾಗಿ ಬೆಂದಾದಮೇಲೆ ನಮಗೆ ಏನು ಪೌಡರ್ಸ್ ಇರುತ್ತಲ್ಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಆಮೇಲೆ ಚೋಲೆದು ಮಸಾಲ ಬರುತ್ತೆ. ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೆ ನಾನು. ಸೊ ತಿಕ್ನೆಸ್ ಬೇಡ ನಿಮಗೆ ಗೋಡಂಬಿ ಅಂತ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು.
ಥಿಕ್ನೆಸ್ ಚೆನ್ನಾಗಿ ಬರಬೇಕಂದ್ರೆ ಗೋಡಂಬಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ನೀರು, ತುಂಬ ಆ್ಯಡ್ ಮಾಡಬೇಡ್ರಿ, ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಫುಲ್ಲು ಅಂಟಿಲ್ ಎಲ್ಲ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಬೇಕು. ಇದು ಸಕ್ಕರೆ, ಉಪ್ಪು ಈಗ ಆ್ಯಡ್ ಮಾಡಿದ್ರೆ ನಿಮ್ಗೆ ಟೇಸ್ಟು ತಿನ್ನುವಾಗ ಗೊತ್ತಾಗುತ್ತೆ ಯಾಕೆ ಸಕ್ಕರೆ ಮತ್ತು ಉಪ್ಪು ಇವೆಲ್ಲ ಆ್ಯಡ್ ಮಾಡ್ತೀವಂತ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೊ ಇದೆಲ್ಲದು ಫ್ರೈ ಆಗಿ ಈ ಥರ ಟೊಮೊಟೊ ಎಲ್ಲ ಸಿಪ್ಪೆ ಬಿಟ್ಕೊಂಡು ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ನಾವು ಸ್ಟಿರ್ ಮಾಡಿಕೊಂಡು ಇವಾಗ ಥಿಕ್ನೆಸ್ ಸಿಕ್ಕಾಗ ಇನ್ನೊಂದು ಸ್ವಲ್ಪ ನಾವು ಕಾಬೂಲ್ ಕಡಲೆನ ಇವಾಗ ಬೇಯಿಸ್ಕೊಂಡಿರೋದನ್ನ ಇದ್ರೊಳಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇದು ನೀಟಾಗಿ ಮಿಕ್ಸ್ನ ನಾವು ತಣ್ಣಗೆ ಮಾಡಿ, ಹಿಂಗೆ ಬಿಸಿದೇ ಹಾಕ್ಬಾರ್ದು, ಸಿಡಿದ್ಬಿಡುತ್ತೆ. ತಣ್ಣಗೆ ಮಾಡಿ ಅದಾದಮೇಲೆ ಈ ಥರ ಫೈನ್ ತಿನ್ ಪೇಸ್ಟ್ ರೆಡಿ ಮಾಡ್ಕೊಬೇಕು. ಸೊ ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಕಸ್ತೂರಿ ಮೆಂತ್ಯ ಹಾಕಿ ಏನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಫುಲ್ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಸ್ಟಿರ್ ಮಾಡಬೇಕು. ಅದು ಯಾವಾಗ ಎಣ್ಣೆ ಬಿಟ್ಕೊಳ್ಳುತ್ತೋ, ಇಲ್ಲಿ ಬಿಟ್ಕೊಂಡಿದೆಯಲ್ಲ ಇಲ್ಲಿವರೆಗೂ ನಾವು ಸ್ಟಿರ್ ಮಾಡಿ ನೀಟಾಗಿ ಇದನ್ನು ರೆಡಿ ಮಾಡ್ಕೊಬೇಕು. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಮಸಾಲೆನ ನೀಟಾಗಿ ಕುದ್ದು ಆಯಿಲ್ ಬಿಟ್ಕೊಂಡೆಲ್ಲ ಆದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡೋಕ್ಕೆ ಫ್ರೆಶ್ ಕ್ರೀಮ್ ಆರ್ ಮೊಸರು ಎರಡರಲ್ಲಿ ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ಫ್ರೆಶ್ ಕ್ರೀಮ್ ನನ್ನ ಹತ್ರ ಇದ್ದಿರೋ ಕಾರಣ ನಾನು ಇದ್ರ ಬದಲಾಗಿ ಮೊಸರನ್ನ ಆ್ಯಡ್ ಮಾಡಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನಾದ್ರೂ ಆ್ಯಡ್ ಮಾಡ್ಕೊಬೋದು ನೀವು. ಫೈನಲ್ ಲುಕ್ ಈ ಥರ ಬಂದಿತ್ತು. ನಿಮಗೆ ಇದೇ ಥರ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಭೂಮಿ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.